2025-26ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ದೇಶವಾಸಿಗಳ ನಿರೀಕ್ಷೆಗಳೇನೇನು ಅನ್ನೋದ್ರ ಬಗ್ಗೆ ನಾನು ಮತ್ತು ಮಮತಾ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ವಿ. ಈಗ ನಮ್ಮ ಜೊತೆಯಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಮೊದಲನೇದಾಗಿ ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಬಿಜೆಪಿಯಿಂದ ಅಶ್ವಥ್ ನಾರಾಯಣ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಪ್ರಕಾಶ್ ರಾಥೋಡ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಆರ್ಥಿಕ ತಜ್ಞರು ರುದ್ರಮೂರ್ತಿ ಅವರಿದ್ದಾರೆ. ನಮಸ್ತೆ ರುದ್ರಮೂರ್ತಿ ಅವರೇ, ಥ್ಯಾಂಕ್ ಯು. ಆಮೇಲೆ ಮಹಿಳಾ ಉದ್ಯಮಿ ಆಗಿರ್ತಕ್ಕಂಥ ದಿವ್ಯಾ ಚಂದ್ರಾಧರ್ ಅವರಿದ್ದಾರೆ. ಮೇಡಮ್ ನಿಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ಕೇಂದ್ರ ಆಡಳಿತ ಪಕ್ಷದ ವತಿಯಿಂದನೇ ಆರಂಭ ಮಾಡಿಬಿಡ್ತೀನಿ. ಅಶ್ವಥ್ ನಾರಾಯಣ್ ಸರ್, ಕಳೆದ ಬಜೆಟ್ಗಳನ್ನು ನಾವು BJP ನೇತೃತ್ವದ ಸರ್ಕಾರದ ಬಜೆಟ್ ಅಂತ ಹೇಳ್ತಾ ಇದ್ವಿ. ಬಟ್ ಈ ಸರ್ತಿ ಹಂಗೆ ಹೇಳೋಕ್ಕಾಗಲ್ಲ, ಇದು NDA ಸರ್ಕಾರದ ಬಜೆಟ್ ಅಂತ ಹೇಳ್ತೀವಿ ನಾವು, ಆಯಿತಾ? ಸೊ ಹಾಗಾಗಿ ಸಾಕಷ್ಟು ಸವಾಲುಗಳನ್ನು ಈ ಒಂದು ವರ್ಷದಲ್ಲಿ ನೋಡಲಾಗಿದೆ. ಒಂದು ಕಡೆ ಹಣದುಬ್ಬರ, ಇನ್ನೊಂದು ಕಡೆ ಬೆಲೆ ಏರಿಕೆ, ಹೀಗೆ ಸವಾಲುಗಳ ನಡುವೆ ಬಜೆಟನ್ನು ಮಂಡಿಸುವಂತಹ ಸ್ಥಿತಿ ಇದೆ. ಇದ್ರ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು? ಒಂದು, ಈ ನಿರ್ಮಲಾ ಸೀತಾರಾಮನ್ 8ನೇ ಬಡ್ಜೆಟ್ ಇದೆ. ಹೌದು, ವಿಶೇಷವಾಗಿ ಭಾಳ ಜಾಗತಿಕ ಸವಾಲುಗಳ ಮಧ್ಯೆ ಮಂಡಿಸ್ತಾ ಇರ್ತಕ್ಕಂಥ 4ನೇ ಬಡ್ಜೆಟ್ ಆಫ್ಟರ್ ಕೋವಿಡ್, ರಷ್ಯಾ ಉಕ್ರೇನ್ ವಾರು ಮತ್ತು ಹಮಾಸ್ ಇಸ್ರೇಲ್ ವಾರ್ಗಳ ಮಧ್ಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಬೇರೆ ಬೇರೆ ದೇಶಗಳ ಆರ್ಥಿಕ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡಿದಾಗ ಭಾರತದ ಆರ್ಥಿಕ ಪರಿಸ್ಥಿತಿ ಒಂದು ರೀತಿ ಗಣನೀಯವಾಗಿ ನಮ್ಮದು ಒಂದು ರೀತಿ ತುಂಬ ಚೆನ್ನಾಗಿದೆ. ವಿಶೇಷವಾಗಿ ಬಹುತೇಕ ಎಫೆಕ್ಟ್ ಆಗುವಂಥದ್ದು ರಾಜ್ಯ ಸರ್ಕಾರದ ಬಡ್ಜೆಟ್ಗಳ ಮೇಲೆ ಸಾಮಾನ್ಯ ಜನತೆಗೆ ನೇರವಾಗಿ ಸಿಗುವಂಥದ್ದು. ಕೇಂದ್ರ ಸರ್ಕಾರದ ಬಡ್ಜೆಟ್ ಬರ್ತಕ್ಕಂಥದ್ದು ಅದು ಡಿಫೆನ್ಸು, ಇನ್ಫ್ರಾಸ್ಟ್ರಕ್ಚರು, ಅಗ್ರಿಕಲ್ಚರಲು, ವುಮೆನ್ ಆ್ಯಂಡ್ ವೆಲ್ಫೇರು, ಈ ಥರದ್ದು ಕೆಲವು ಆದ್ಯತೆ ವಲಯಗಳ ಮೇಲೆ ಕೆಲವೊಂದು ಕೇಂದ್ರ ಸರ್ಕಾರದ ಬಡ್ಜೆಟ್ಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಆದರೆ ನರೇಂದ್ರ ಮೋದಿಯವರ ಬಂದ ನಂತರ 2014 ನಂತರ ಅದಕ್ಕಿಂತ ಮುಂಚೆ ಇದ್ದಂಥ ಆರ್ಥಿಕ ಪರಿಸ್ಥಿತಿ ದೇಶದ ಇವೆಲ್ಲ ಗಮನಿಸ್ ಮಾಡಿದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ಬಂದ ನಂತರದಲ್ಲಿ ಒಂದು ಕಡೆ ನಮ್ಮದು ಫೈನಾನ್ಷಿಯಲ್ ಸ್ಟೇಟಸ್ಸು ಗ್ರೋತು ಆಗ್ತಾಯಿದೆ ಮತ್ತು ದೇಶದ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇರ್ತಕ್ಕಂಥ ಕಂಡು ಬರ್ತದೆ. ಬಹುತೇಕ ಈ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕೊಟ್ಟಂಥ ಬಡ್ಜೆಟ್ಗಳೇನಿದೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಡೆವಲಪ್ಮೆಂಟ್ ಮೇಲೆ, ಪ್ಲ್ಯಾನ್ ಮೇಲೆ ಮಾಡ್ತಾ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟು ಮತ್ತು ಬಡ್ಜೆಟ್. ಓಕೆ, ಪ್ಲ್ಯಾನಿಂಗು ಮತ್ತು ನಾನ್ ಪ್ಲ್ಯಾನಿಂಗ್ ಇರ್ತದೆ. ಇದರಲ್ಲಿ ಮ್ಯಾಕ್ಸಿಮಮ್ಮು ಪ್ಲ್ಯಾನಿಂಗ್ ಮೇಲೆ ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟು ಮತ್ತು ರಿಟರ್ನ್ಸ್ ಬರ್ತಾ ಇರ್ತದೆ. ಬಡ್ಜೆಟ್ಗೆ ನಾವೇನು ಹೂಡಿಕೆ ಮಾಡ್ತೀವಿ ಅದು ಸರ್ಕಾರಕ್ಕೆ ಮತ್ತು ವಾಪಸ್ ಆದಾಯ ಬರೋ ನಿಟ್ಟಿನಲ್ಲಿ ಮಾಡ್ತೀವಿ. ಇದರಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ, ಹೆಲ್ತ್ ಗ್ರೋತು ಮತ್ತು ವುಮೆನ್ ಆ್ಯಂಡ್ ವೆಲ್ಫೇರ್ ಇದ್ರ ಬಗ್ಗೆ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು, ಅಗ್ರಿಕಲ್ಚರಲ್ ಗ್ರೋತು, ಇವತ್ತು ಡಿಫೆನ್ಸ್ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಭಾರತ ಯಾವ ಮಟ್ಟದಲ್ಲಿದೆ ಅನ್ನತಕ್ಕಂಥದ್ದು, ಯಾವ ರೀತಿ ಗುರುತಿಸ್ಕೊಂಡಿದ್ದೀವಿ ಅನ್ನತಕ್ಕಂಥದ್ದು ಕೇಂದ್ರ ಸರ್ಕಾರದ ಬಡ್ಜೆಟ್ನಲ್ಲಿ ನಮಗೆ ಕಂಡು ಬರ್ತಾ ಇದೆ. ರೈಟ್ ಪ್ರಕಾಶ್ ಸರ್, ಇನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ಬಜೆಟ್ನ ಬಗ್ಗೆ? ನಿಮ್ಮ ನಿರೀಕ್ಷೆ ಆಸ್ ಎ ಕಾಂಗ್ರೆಸ್ ಪಾರ್ಟಿ ಏನು? ಇವತ್ತು ಕೇಂದ್ರದ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ನ ಮಂಡನೆ ಮಾಡ್ತಾರೆ. ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಫೈನಾನ್ಸ್ ಮಿನಿಸ್ಟ್ರಿಗೆ ಈಗಾಗಲೇ ಪತ್ರನೂ ಬರೆದಿದ್ದಾರೆ, ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು, ಕರ್ನಾಟಕಕ್ಕೆ ಕೇಂದ್ರದ ಬಜೆಟಿಂದ ಅನೇಕ ಸೆಕ್ಟರ್ಗಳಲ್ಲಿ ಜಾಸ್ತಿ ಅನುದಾನ, ಜಾಸ್ತಿ ಪ್ರೋಗ್ರಾಮ್ಸ್ಗಳನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಒಂದು ನಿರೀಕ್ಷೆ ನಮ್ಮದಾಗಿದೆ. ಜನರ ನಿರೀಕ್ಷೆನೂ ಅಷ್ಟೇ. ಸಾಕಷ್ಟು ಈಗಾಗಲೇ ತಾವು ಹೇಳ್ದಂಗೆ ಸಾಮಾನ್ಯ ಜನರು ಬೆಲೆ ಏರಿಕೆ ಬಗ್ಗೆ, ಆಮೇಲೆ ಕೇಂದ್ರ ಸರ್ಕಾರದಿಂದ ಒಕ್ಕೂಟದ ವ್ಯವಸ್ಥೆ, ನಾವು ಏನು ಕೇಂದ್ರ ಸರ್ಕಾರಕ್ಕೆ ಒಕ್ಕೂಟಕ್ಕೆ ಬೊಕ್ಕಸಕ್ಕೆ ತೆರಿಗೆಗಳನ್ನು ಸಂಗ್ರಹ ಮಾಡ್ತೀವಿ, ನಮ್ಮ ದೇಶದಲ್ಲಿ ಅತಿ 2ನೇ ಸ್ಥಾನದಲ್ಲಿದ್ವಿ ತೆರಿಗೆಯನ್ನು ನಾವು ಬೊಕ್ಕಸಕ್ಕೆ ಕೊಡೋದರಲ್ಲಿ. ಅದರ ಅನುಗುಣವಾಗಿ ನಮಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ನಮ್ಮ ಪಾಲು ನಮಗೆ ಸಿಗ್ತಾ ಇಲ್ಲ. ಅದು ಹಂತವಾಗಿ ಕಡಿಮೆ ಆಗ್ತಾಯಿದೆ. ಅಂದರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ ಬರಬೇಕಾದಂಥ ಪಾಲು ಬರ್ತಾ ಇಲ್ಲ,
ಮತ್ತು ಹಲವಾರು ಕಡೆ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ನಮ್ಮ ಭಾವನೆ. ಆ ನಿರೀಕ್ಷೆಗಳು ವೃತ್ತಮಂತ್ರಿಯವರು ಈ ಬಜೆಟ್ನಲ್ಲಿ ಸರಿಪಡಿಸ್ತಾರಂತ ನಂಬಿಕೆ ನನಗಿದೆ. ಬಿ ಜೆ ಪಿಯ ನಮ್ಮ ಸ್ನೇಹಿತರು ಕೂಡ ನಮಗೆ ಒಗ್ಗೂಡಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ ಎಲ್ಲ ಎಂ ಪಿಗಳು ಕೂಡ ನಮ್ಮ ಸರ್ಕಾರಕ್ಕೆ ಅನ್ಯಾಯ ಆಗಬಾರ್ದು. ಹಿಂದಿನ ಬಜೆಟ್ನಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಉದಾಹರಣೆಗಾಗಿ ಭದ್ರಾ ಪ್ರಾಜೆಕ್ಟ್ಗೆ 5,000 ಕೋಟಿ ಕೊಡ್ತೀನಿ ಅಂದರು, ಕೊಡಲಿಲ್ಲ. ಮಾತಾಡೋಣ ಸರ್, ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡೋಣ. ರುದ್ರಮೂರ್ತಿ ಅವ್ರನ್ನ ಮಾತಾಡಿಸ್ಬಿಡ್ತಾರೆ. ರುದ್ರಮೂರ್ತಿ ಅವರೇ, ಹಾಗೆ ನೋಡೋಕೆ ಹೋದರೆ ಮೋದಿ ಸರ್ಕಾರ 2013 ಅಸ್ತಿತ್ವಕ್ಕೆ ಬಂದಾಗಿಂದ ಈ ತೆರಿಗೆ ವಿಚಾರದಲ್ಲಿ, ಆದಾಯ ತೆರಿಗೆ ನಾನು ಹೇಳ್ತಾರೆ, ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಏನು ಮಾಡಿಲ್ಲ. ಅವರು ತುಂಬ ಏನು ಅನುಕೂಲ ಮಾಡಿಕೊಟ್ಟಿಲ್ಲ ಮಧ್ಯಮ ವರ್ಗದ ಜನರಿಗೆ. ಈ ಸಾರ್ತಿ ಅಂತೂ ವಿಪರೀತವಾದ ಡಿಮಾಂಡ್ಸ್ ಇದೆ, ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ನಿರೀಕ್ಷೆ ಇದೆ. ಅದೊಂದೇನಾದರೂ ಆದರೆ ಸುಮಾರು ಜನ, ಯಾಕೆಂದರೆ ಜನರ ಕೈಯಲ್ಲಿ ದುಡ್ಡು ಓಡಾಡ್ತಾ ಇದ್ದಂಗೆ ಆರ್ಥಿಕತೆ ಜಾಸ್ತಿ ಆಗ್ತಕ್ಕಂಥದ್ದು, ಆ ನಿಟ್ಟಿನಲ್ಲಿ ಏನಾದರೂ ಕ್ರಮ ಆಗೋ ಸಾಧ್ಯತೆ ಇದೆಯಾ ಅಂತ? ತುಂಬ ಇಂಪಾರ್ಟೆಂಟ್ ಅರವಿಂದ್ ಅವರೇ. ಈ ಬಜೆಟ್ನಲ್ಲಿ ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿರೋದು ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್, ಸ್ಯಾಲ್ರಿಡ್ ಕ್ಲಾಸ್ ವರ್ಗಕ್ಕೆ ಹಣ ಜಾಸ್ತಿ ನೀವು ಕೊಟ್ಟಷ್ಟು ಅವ್ರು ಖರ್ಚು ಮಾಡ್ತಾರೆ. ಅದರಿಂದ ಗ್ರೋತ್ ರೇಟ್, ದೇಶದ ಪ್ರಗತಿ ಜಾಸ್ತಿ ಆಗುತ್ತೆ. ಇನ್ಕಮ್ ಟ್ಯಾಕ್ಸಲ್ಲಿ ಬೆನಿಫಿಟ್ಸ್ಗಳನ್ನು ಕೊಟ್ಟರೆ ಅವ್ರಿಗೆ ಜನರು ಅವ್ರಿಗೇನು ಸ್ಯಾಲ್ರಿ ಬರುತ್ತೆ, ಖರ್ಚಾದ ನಂತರ ಏನು ಉಳಿತಾಯ ಮಾಡ್ತಾರೆ, ಅದರ ನಂತರ ಅದನ್ನು ತೆರಿಗೆ ಕಟ್ಟಾದ್ಮೇಲೆ ಮಿಕ್ಕಿರೋ ದುಡ್ಡನ್ನು ಖರ್ಚು ಮಾಡ್ಬೋದು, ಹೂಡಿಕೆ ಮಾಡ್ಬೋದು. ಸೊ ಬೋತ್ ಫಾರ್ ಪರ್ಸನಲ್ ಎಕ್ಸ್ಪೆಂಡಿಚರ್ ಮತ್ತು ಇನ್ವೆಸ್ಟ್ಮೆಂಟ್ಗೋಸ್ಕರ ಜಾಸ್ತಿ ಮಾಡಬೇಕು, ಕನ್ಸಂಪ್ಷನ್ ಜಾಸ್ತಿ ಮಾಡಬೇಕಂದ್ರೆ ತೆರಿಗೆಗಳಲ್ಲಿ ಖಂಡಿತವಾಗ್ಲೂ ಜಾಸ್ತಿ ವಿನಾಯಿತಿಯನ್ನು ಈ ಸಲ ಕೊಡಬೇಕು. ನಿರೀಕ್ಷೆ ಇರೋದು 10 ಲಕ್ಷದವರೆಗೂ ಇನ್ಕಮ್ಗೆ ಎಕ್ಸಂಪ್ಷನನ್ನು ಈ ಸಲ ಕೊಡ್ತಾರೆ. ಹಾಗೂ ಟ್ಯಾಕ್ಸೇಷನ್ನಿನ ಸಡಲೀಕರಣ ತುಂಬಾ ಇಂಪಾರ್ಟೆಂಟ್. ಓಲ್ಡ್ ರಿಜಿಮ್, ನ್ಯೂ ರಿಜಿಮ್, ಎಷ್ಟು ಕನ್ಫ್ಯೂಷನ್ ಇದೆ ಅಂದ್ರೆ ಜನ ಬಿಟ್ಟುಬಿಡಿ, ಚಾರ್ಟೆಡ್ ಅಕೌಂಟೆಂಟ್ ಗಳಿಗೆ ಕನ್ಫ್ಯೂಷನ್ ಇದೆ. ಸೊ ನಮ್ಗೆ ಏನಾಗಬೇಕು ಅಂದ್ರೆ ಬ್ರಿಂಗ್ ಮೋರ್ ಪೀಪಲ್ ಫಾರ್ ಟ್ಯಾಕ್ಸ್ ಬ್ರಾಕೆಟ್, ಅಂದ್ರೆ ತೆರಿಗೆಗಳನ್ನ ಕಡಿಮೆ ಮಾಡಿ ಜಾಸ್ತಿ ಜನನ್ನ ತೆರಿಗೆಗಳ ಒಳಗಡೆ ತಂದಾಗ ಏನಾಗುತ್ತೆ, ಗ್ರೋತ್ ಆಕ್ಚುಲಿ ಜಾಸ್ತಿ ಆಗುತ್ತೆ. 2 ಉದಾಹರಣೆಯನ್ನ ನಾನು ಕೊಡ್ತೀನಿ. ಬಾಂಬೆಲಿ, ಮಹಾರಾಷ್ಟ್ರಲ್ಲಿ ಏನು ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿಗಳನ್ನು ಕಡಿಮೆ ಮಾಡಿದ್ರು. ನೀವು ನೋಡಿದ್ರೆ ಗ್ರೋತ್ ರೇಟು ಮತ್ತೆ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ಸು ಜಾಸ್ತಿ ಆಯಿತು. ಸೊ ಜನ ಏನು ಅನ್ಕೊಂತಾರೋ ತೆರಿಗೆ ಕಡಿಮೆ ಮಾಡಿಬಿಡ್ತು ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಗಿಬಿಡುತ್ತೆ, ಗೌರ್ಮೆಂಟ್ಗೆ ಆದಾಯ ಕಡಿಮೆ ಆಗಿಬಿಡುತ್ತೆ. ತಪ್ಪು. ತೆರಿಗೆ ಕಡಿಮೆ ಮಾಡಿದಾಗ ಜಾಸ್ತಿ ಜನ ಅದ್ರ ಒಳಗಡೆ ಬರೋದ್ರಿಂದ ತೆರಿಗೆಯ ಕಲೆಕ್ಷನ್ನು ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಕಡೆ ಉದಾಹರಣೆ ಆಯಿತು. ಅಂದರೆ ಕಾರ್ಪೊರೇಟ್ ಟ್ಯಾಕ್ಸಸ್ಗೂ ಬನ್ನಿ, ಅಲ್ಲೂ ಕೂಡ 25%ಗೆ 3 ಬಜೆಟ್ ಹಿಂದೆಗಡೆ ಏನು ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರು, ಅದರಿಂದ ಕಾರ್ಪೊರೇಟ್ ಆದಾಯಗಳು ಜಾಸ್ತಿ ಆಯಿತು, ಟ್ಯಾಕ್ಸ್ ಕಲೆಕ್ಷನ್ ಕಾರ್ಪೊರೇಟ್ ವಲಯದಿಂದನೂ ಜಾಸ್ತಿ ಆಯಿತು. ಸೊ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಬೇಕು ಅಂದರೆ ಟ್ಯಾಕ್ಸ್ ರೇಟ್ಸ್ಗಳನ್ನು ಕಡಿಮೆ ಮಾಡಿ ಜಾಸ್ತಿ ಜನ ಟ್ಯಾಕ್ಸ್ ಬ್ರಾಕೆಟ್ ಒಳಗಡೆ ತಗೊಂಡು ಬನ್ನಿ. ಇಂಡಿಯಾ ಗ್ರೋತ್ ರೇಟ್ ಇವತ್ತು ಖಂಡಿತವಾಗ್ಲೂ ಇಡೀ ವಿಶ್ವಕ್ಕೆ ಕಂಪೇರ್ ಮಾಡಿದ್ರೆ ಚೈನಾ 5% ಗ್ರೋ ಆಗ್ತಿದೆ, ಅಮೆರಿಕ 2.8% ಗ್ರೋ ಆಗ್ತಿದೆ, ಭಾರತ 6.4%. ಇಡೀ ವರ್ಲ್ಡ್ ಅಲ್ಲಿ ನಂಬರ್ 1 ಗ್ರೋತ್ ಇದೆ. ಆದರೆ ಕೋವಿಡ್ ಆದ ನಂತರ ಕಳೆದ 4 ವರ್ಷದಲ್ಲಿ ಈ ಗ್ರೋತ್ ರೇಟ್ ಕಡಿಮೆ ಆಗ್ತಿದೆ ಇಂಡಿಯಾಲಿ. ನೋ ಡೌಟ್ ಕಂಪೇರ್ ಟು USA, ಕಂಪೇರ್ ಟು ಚೈನಾ. ಯಾಕೆ ನಾವು ಅಮೆರಿಕ ಕಂಪೇರ್ ಮಾಡ್ತೀವಿ? ಇಡೀ ವಿಶ್ವಕ್ಕೆ ನಂಬರ್ 1 ಯಾವುದು ದೇಶ ಅಂದ್ರೆ ಅಮೆರಿಕ. ಅವರ 3 ಪಟ್ಟು ಜಾಸ್ತಿ ನಾವು ಗ್ರೋ ಆಗ್ತಿದೀವಿ. ಆದರೆ ಕಳೆದ 4 ವರ್ಷದಲ್ಲಿ ನಮ್ಮ ಗ್ರೋತ್ ರೇಟ್ ಕಡಿಮೆ ಆಗ್ತಿದೆ. ಇದನ್ನ ಜಾಸ್ತಿ ಮಾಡುವ ಕಡೆ ಒತ್ತಡ ಕೊಡಬೇಕು ಈ ಬಜೆಟ್ ನಲ್ಲಿ. ರೈಟ್. ದಿವ್ಯಾ ಅವರೇ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಈಗ ವಿತ್ತ ಸಚಿವೆ, ಸೊ ಅವ್ರು ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಅಂದರೆ ಮಹಿಳೆಯರಿಗೆ ಒಂದು ಆಸೆ ಇರುತ್ತೆ, ನಮ್ಮ ಆಸೆಗಳನ್ನು, ಆಶೋತ್ತರಗಳನ್ನು ಈಡೇರಿಸ್ತಾರ ಅಂತ. ನೀವು ಮಹಿಳಾ ಉದ್ಯಮಿಯಾಗಿ ಏನೇನು ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿದ್ದೀರಾ ಈ ಬಜೆಟ್ ಬಗ್ಗೆ ಅಂತ? ಈ ಹಿಂದೆ ಮುದ್ರಾ ಲೋನು ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಮುದ್ರಾ ಲೋನ್ಗೆ ಸ್ಯಾಂಕ್ಷನ್ ಮಾಡಿದ್ರು. ಇದರಿಂದ ತುಂಬ ಮಹಿಳೆಯರಿಗೆ ಅನುಕೂಲ ಆಗಿದೆ. ಲಕ್ಪತಿ ದೀದಿ ಅಂತ ತುಂಬ ಜನ ಮಹಿಳೆಯರು ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡುವಂಥ ಆಪರ್ಚುನಿಟಿ ಸಿಕ್ಕಿದೆ. ಇದನ್ನು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಇದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಂಡ್ಬಂದರೆ ಹೊಸ ಇವಾಗ ಸ್ಟಾರ್ಟಪ್ಸ್ ಯುಗ, ನಾವು ಉದ್ಯಮ ಯುಗ, ಎಲ್ಲ ತುಂಬ ಜನ ಸ್ಟಾರ್ಟ್ ಮಾಡ್ತಾರೆ ನ್ಯೂ ಕಂಪ್ನಿ. ಆದರೆ 80 to 90% ಫೇಲಿಯರ್ಸ್ ಆಗ್ತಿದೆ ಸ್ಟಾರ್ಟಪ್ಸು. ಈ ಫೇಲಿಯರ್ಸ್ನ ಅಡ್ರೆಸ್ ಮಾಡುವಂಥ ಒಂದು ತೊಗೊಂಬರ್ಬೇಕು. ಏನೇ ಹೊಸದಾಗಿ ಸ್ಟಾರ್ಟ್ ಮಾಡಿದಂಥ ಕಂಪ್ನಿಗಳಿಗೆ 1 ವರ್ಷ ಅಥವಾ 2 ವರ್ಷ ಎಂಪ್ಲಾಯೀಸಿಗೆ ಸರ್ಟೆನ್ ಅಮೌಂಟ್ ಆಫ್ ಸ್ಯಾಲ್ರಿ ಗೌರ್ಮೆಂಟಿಂದ ಕೊಡುವಂಥದ್ದು, ಈ ಥರದ್ದು ಏನಾದ್ರು ಮಾಡ್ಕೊಂಬರೋದ್ರಿಂದ ಸೊ ವಿಕಸಿತ ಭಾರತ್ ಅನ್ನೋದೇನಿದೆ, ನಮ್ಮ ಪ್ರಧಾನಮಂತ್ರಿಯವರ ಕನಸು ಏನಾಗಿದೆಯೋ 2040 ಅದನ್ನ ಅಚೀವ್ ಮಾಡ್ಬೋದು. ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ 15% ಟ್ಯಾಕ್ಸ್ ಇದೆ. ಅದ್ರ ಮೇಲೆ ಏನೋ ಒಂಚೂರು ವರ್ಕೌಟ್ ಮಾಡಿದೆ. ಯಾಕಂದರೆ ಚೈನಾಯಿಂದ ಇವಾಗ ಮೋಸ್ಟ್ ಆಫ್ ದ ಥಿಂಗ್ಸ್ ಇಂಡಿಯಾಗೆ ಮೂವ್ ಆಗ್ತಾ ಇದೆ. ಇವಾಗ ಅಮೆರಿಕ ಚೈನಾದು ರಿಲೇಷನ್ಶಿಪ್ಪು ಅಷ್ಟು ಚೆನ್ನಾಗಿಲ್ಲ. ಇಂಡಿಯಾಗೆ ತುಂಬ ಜನ ಮ್ಯಾನುಫ್ಯಾಕ್ಚರಿಂಗ್
ಮ್ಯಾನುಫ್ಯಾಕ್ಚರಿಂಗ್ ಬರ್ತಾರೆ, ಬಟ್ ಪ್ರೈಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ನನಗೆ ಗೊತ್ತಿರೋಂಥ ಕ್ಲೈಂಟ್ಸ್ ತುಂಬ ಜನ ಇಂಡಿಯಾಗೆ ಬರೋಕ್ಕೆ ಇಷ್ಟಪಡ್ತಾರೆ, ಬಟ್ ನಿಮ್ಮ ಚೈನಾಗೆ ಕಂಪೇರ್ ಮಾಡಿದ್ರೆ ನಿಮ್ಮ APIs, ರಾ ಮೆಟೀರಿಯಲ್ಸು, ಥಿಂಗ್ಸು ತುಂಬ ಜಾಸ್ತಿ ಇದೆ ಅಂತ ಅವ್ರು ಕಂಪೇರ್ ಮಾಡ್ತಾರೆ. ಆದ್ದರಿಂದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಒತ್ತು ಕೊಟ್ಟರೆ, ಇನ್ನು ನಾವು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ನಾವು ವಿ ಆರ್ ವೆರಿ ಸಕ್ಸಸ್ಫುಲ್, ಟಾಪ್ ಇದ್ದೀವಿ. IT ಅಲ್ಲಾಗಲಿ, ಬಯೋಟೆಕ್, ಸರ್ವಿಸ್ ಇಂಡಸ್ಟ್ರಿಯಲ್ಲಿ ವಿ ಆರ್ ಟಾಪ್. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಸ್ವಲ್ಪ ಬೂಸ್ಟ್ ಅಪ್ ಮಾಡಿದ್ರೆ ಖಂಡಿತವಾಗಿಯೂ ಇಂಡಿಯಾ ವಿಕಸಿತ ಭಾರತ ಆಗಕ್ಕೆ ಸಾಧ್ಯ ಅಂತ ಹೇಳಿ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ಮೇಡಮ್. ಬಟ್ ಅಶ್ವಥ್ ನಾರಾಯಣ ಅವರೇ, ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನಾವು ಯಾವುದೇ ಸೆಂಟ್ರಲ್ ಬಜೆಟ್ ಅಂತಂದ್ರು ನಮ್ಮ ರಾಜ್ಯಕ್ಕೆ ಏನು ಬಂತು, ನಮ್ಗೆ ಏನು ಸಿಕ್ತಪ್ಪ ಅಂತ ನಾವು ಸ್ವಾರ್ಥಿಗಳಾಗಿ ಮಾತಾಡ್ತೀವಿ. ಹಾಗೆ ನೋಡೋಕೆ ಹೋದ್ರೆ ನಿಮ್ಮ BJPಗೆ ಕರ್ನಾಟಕದ ಜನ ಏನು ಅನ್ಯಾಯ ಮಾಡಿಲ್ಲ, ಒಳ್ಳೆ ನಂಬರ್ಸಲ್ಲೇ ಗೆಲ್ಲಿಸ್ಕೊಡ್ತಾ ಇದ್ದಾರೆ. ಪ್ರತಿ ಎಲೆಕ್ಷನ್ನಲ್ಲೂ ಕೂಡ, ಈ ಸರ್ತಿನಲ್ಲೂ ಕೂಡ 19 ಸೀಟನ್ನು ಗೆಲ್ಲಿಸ್ಕೊಟ್ರು. ನಂಬರ್ 1 ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಸಭೆಗೆ ಆಯ್ಕೆ ಆಗಿರೋದೇ ಕರ್ನಾಟಕದಿಂದ. ಇಷ್ಟೆಲ್ಲ ಇದ್ರೂ ಕೂಡ GSTನಲ್ಲಿ 2ನೇ ಪಾಲು ನಾವು ಹೈಯೆಸ್ಟ್ ಸ್ಟೇಟ್ ನಾವು ಕಟ್ತಾ ಇರ್ತಕ್ಕಂಥದ್ದು. ಆದರೂ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ನನಗನ್ಸುತ್ತೆ. ಒಂದು ಪಾರ್ಟಿ ವಕ್ತಾರರಾಗಿ ಯಾರು ಮಾತನಾಡ್ತಾ ಇಲ್ಲದೆ ಇದ್ರು ಕೂಡ ಒಬ್ಬ ಜರ್ನಲಿಸ್ಟ್ ಆಗಿ ನಮ್ಗೆ ಅನ್ಸುತ್ತಪ್ಪ, ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ಅನ್ಯಾಯ, ನಮ್ಮ ಪಾಲನ್ನು ನಮ್ಗೆ ಯಾಕೆ ಕೇಂದ್ರ ಸರ್ಕಾರ ಕೊಡ್ತಿಲ್ಲ ಅಂತ. ಸರ್ ನೋಡಿ, ಈ ಫೆಡರಲ್ ಸಿಸ್ಟಮಲ್ಲಿ ಇದು ನಾವು ಮಾಡಿರ್ತಕ್ಕಂಥದ್ದಲ್ಲ, ಇದು GST ಅದಕ್ಕೊಂದು ಕೌನ್ಸಿಲ್ ಇದೆ. ಈಗ ನೀವು 1 ಲಕ್ಷ ಕೋಟಿ GST ಕಲೆಕ್ಷನ್ ಆದ ಕರ್ನಾಟಕದಲ್ಲಿ, ನಿಮಗೆ ಅದರಲ್ಲಿ 50,000 ಕೋಟಿ ಬಂದೇ ಬಿಡುತ್ತೆ, 50%. ಅದರಲ್ಲೇನು ಕೇಂದ್ರ ಸರ್ಕಾರ ಇಲ್ಲ ಹಾಗೆ ಬರೋದು. ಇನ್ನು 50% ಪೂಲ್ಗೆ ಹೋಗುತ್ತೆ, ಅದರಲ್ಲಿ 21% ಮತ್ತೆ ರಾಜ್ಯಗಳಿಗೆ ಬರ್ತದೆ ಸರ್. ಈ ಆ ಥರ ನೀವು 50% ರಾಜ್ಯಕ್ಕೆ ಕೊಟ್ಟ ಮೇಲೆ ಇನ್ನು 50% ಪೂಲ್ಗೆ ಹೋಗುತ್ತೆ, ಪೂಲಲ್ಲಿ 21% ರಾಜ್ಯಗಳಿಗೆ ಬರುತ್ತೆ. ನಿಮಗೆ ನೋಡಿ, ಮುಂಚೆ ಆಯಿತು 2004 to 2009 ಕರ್ನಾಟಕಕ್ಕೆ ಟ್ಯಾಕ್ಸ್ ಡೆವ್ಲ್ಯೂಷನ್ ಎಷ್ಟು ಬರ್ತಾಯಿತ್ತು, ಆಮೇಲೆ ಎಷ್ಟು ಬರ್ತಾಯಿತ್ತು ನೀವೇ GST ಇಂಟ್ರೊಡ್ಯೂಸ್ ಆಗಿದ್ದೆ 2006. ಆದರೆ GSTನಲ್ಲಿ ನಿಮಗೇನು ಅನ್ಯಾಯ ಆಗಿಲ್ಲ ಸರ್. GST 5 ಇಯರ್ಸು ಕೇಂದ್ರ ಸರ್ಕಾರ, ನೀವು ಸಾಲ ಮಾಡೋರು ಕೇಂದ್ರ ಸರ್ಕಾರ ಬಡ್ಡಿ ಕೊಡುತ್ತೆ ಅಂತ ಹೇಳಿತ್ತು, ಕೊಟ್ಕೊಂಬಂತದ್ರದ್ದು. GSTಯಿಂದ ನೀವು GST ಕೌನ್ಸಿಲಲ್ಲಿ ನೀವು ಉಲ್ಲೇಖ ಮಾಡ್ಬೋದು ಇದನ್ನು. GST ಕೌನ್ಸಿಲ್ಗೆ ಯಾರು ಹೋಗ್ತಾರೆ ರಾಜ್ಯದಲ್ಲಿ? ಮುಖ್ಯಮಂತ್ರಿಗಳು ಒಂದೇ ಒಂದು GST ಕೌನ್ಸಿಲ್ ಸಭೆಗೆ ಹೋಗಿಲ್ಲ. ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಡ್ಜೆಟನ್ನು ಮಂಡಿಸ್ತಾರೆ. ನೀವು ಹೋಗಿ ಕೇಂದ್ರದಲ್ಲಿ ಹೇಳಿ, ನಿಮ್ಮ GST ಕೌನ್ಸಿಲ್ ಇದೆ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಲಿ, ನಿರ್ಮಲಾ ಸೀತಾರಾಮನ್ ಆಗಲಿ ತೀರ್ಮಾನ ತಗೊಳ್ಳುವಂಥದ್ದಲ್ಲ ಅದ್ರದ್ದು, ಅದಕ್ಕೊಂದು ಕೌನ್ಸಿಲ್ ಇದೆ. ಕೌನ್ಸಿಲನ್ನು ಮಾತಾಡಲಿ. GST ಕೌನ್ಸಿಲ್ ಇಸ್ ಹೆಡೆಡ್ ಬೈ ಫೈನಾನ್ಷಿಯಲ್ ಮಿನಿಸ್ಟರ್ ಅಲ್ವಾ? ಮೇ ಬಿ ಸರ್, ಬಟ್ ಡಿಸಿಷನ್ ಏನು ಕಮಿಟಿ ತೀರ್ಮಾನ ತಗೊಳುತ್ತೋ ಆ ಪ್ರಕಾರವಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಹೊರತು ನಿರ್ಮಲಾ ಸೀತಾರಾಮನ್ ಒಬ್ಬರೇ ಅದನ್ನು ತೀರ್ಮಾನ ತಗೊಳ್ಳೋದಿಲ್ಲ. ಒಂದು ಟ್ಯಾಕ್ಸ್ ಡೆವ್ಲ್ಯೂಷನಲ್ಲಿ ಸರ್, ನಮ್ಮ ರಾಜ್ಯಕ್ಕೆ ಕಳೆದ 2004ರಿಂದ 14ರವರೆಗೆ ಎಷ್ಟು ಬಂತು, 14ರಿಂದ 24ರವರೆಗೆ ಎಷ್ಟು ಬಂತು, ಸಿದ್ದರಾಮಯ್ಯರು ಒಂದು ವೈಟ್ ಪೇಪರ್ ರಿಲೀಸ್ ಮಾಡಲಿ ಸರ್. ವರ್ಷದಿಂದ ವರ್ಷಕ್ಕೆ ಕಮಾನ್ ಹಂಗೆ ಕಂಪೇರ್ ಮಾಡಕ್ ಬರೋದು ಜಾಸ್ತಿ ಆಗೇ ಆಗುತ್ತೆ, ಕೊಡ್ಲೇಬೇಕು ಅವರು ಸರ್. ಅದ್ರ ಮೇಲೆ ಪರ್ಸೆಂಟೇಜ್ ವೈಸ್ ನಿಮಗೆ ಬಂದಿದೆ, ಬಂದಿಲ್ಲ ಅಂತ ಎಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿ ಇವ್ರು ಹೇಳ್ತಾರೆ. ನಾವು 100 ರೂಪಾಯಿ ಟ್ಯಾಕ್ಸ್ ಕೊಟ್ಬಿಡ್ತೀವಿ, ನಮಗೆ ಬರೀ 13 ರೂಪಾಯಿ ಬರುತ್ತೆ ಅಂತ ಹೇಳಿ ಸರ್. ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ಆಗಿ 15 ಬಾರಿ ಬಡ್ಜೆಟ್ ಮಂಡಿಸೋರು ಈ ರೀತಿ ಎಲ್ಲ ಒಂದು ರೀತಿ ವೇಗಾಗಿ ಮಾತಾಡಬಾರ್ದು ಸರ್. ಅದರಲ್ಲಿ ಇನ್ನೊಂದು ಹೇಳ್ತೀವಿ, ಇದ್ರಲ್ಲಿ ಒಂದೇ ಒಂದು ಪಾಯಿಂಟ್ ಹೇಳ್ಬಿಟ್ಟು, ಮುಂಚೆ ಏನಾಗೋದು, ರಾಜ್ಯಕ್ಕೆ ಕೇಂದ್ರದಿಂದ 20,000 ಕೋಟಿಯಿಂದ ಕೊಟ್ಬಿಡೋರು. ಈಗ ಹಂಗಿಲ್ಲ ಸರ್. ಈಗ ಡೀಟೇಲ್ ಆಗಿ ಒಂದು DPR ಮಾಡೇ ಕೊಟ್ಬಿಡ್ತಾರೆ, ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ಅಂತೇಳಿ ಕೊಟ್ಬಿಡ್ತಾರೆ. ಈಗ ಮೊನ್ನೆ ಜಲ್ ಜೀವನ್ ಮಿಷನ್ ಯೋಜನೆಗೆ 25,000 ಕೋಟಿ 23-24 ಬಡ್ಜೆಟಲ್ಲಿ ಕೊಟ್ಟರು. ಸಿದ್ದರಾಮಯ್ಯ ಅದನ್ನು ಹೇಳೋದಿಲ್ಲ. ಕರ್ನಾಟಕಕ್ಕೆ ಶುದ್ಧ ಕುಡಿಯುವ ನೀರಿನ ಯೋಜನೆಗೆ ಪ್ರತಿ ಗ್ರಾಮೀಣ ಪ್ರದೇಶದ ಮನೆಗಳಿಗೆ 25,000 ಕೋಟಿ 23-24 ಬಡ್ಜೆಟ್ಗಿನ ಕೊಟ್ಟಿದ್ದಾರೆ. ಮಾತ್ರ ಇವ್ರು ಹೇಳಲ್ಲ, ಕೊಡದೇ ಇರೋದನ್ನ ಹೇಳ್ತಾರೆ. ಓಕೆ.